ಅಣ್ಣರೇ ನಮಸ್ತೆ, ನಿಮ್ಮ ಹೆಸರು ಮತ್ತು ಊರಿನ ಪರಿಚಯ ಮಾಡ್ಕೊಳ್ಳಿ. ನಮ್ಮ ತಿಪ್ಪೇಸ್ವಾಮಿ ಅಂತ, ನಾವು ದಿಬ್ಬದಳ್ಳಿ. ಹಾಂ, ಈಗ 10,000 ಸಸಿ ನಾಟಿ ಮಾಡಿದ್ವಿ. ಈ ಮೇ ತಿಂಗಳು 15ನೇ ತಾರೀಕಿಗೆ ಹಾಕಿದ್ವಿ. ಆಗಿನ ಬಿಸಿಲು ಜಾಸ್ತಿ ಇತ್ತು. ಈಗ ಸ್ವಲ್ಪ ಹಂಗೆ ಪಿಕಪ್ ಆಗ್ತಾ ಇದೆ ಗಿಡ. ಇಲ್ಲಿಂದ ನಾವು ಗೊಬ್ಬರ ದಾಯ ಎಷ್ಟು ಮಾಡ್ಕೊಂಡಿದ್ದೀರಾ? ದಾಯ 2.5 ಅಡಿ ಮಾಡಿದ್ವಿ. 2.5 ಅಡಿ ಅಂದರೆ ಸಾಲಿಂದ ಸಾಲಿಗೆ 2.5 ಅಡಿ. ಸಾಲಿಂದ ಸಾಲಿಗೆ 2.5 ಅಡಿ. ಗಿಡದಿಂದ ಗಿಡಕ್ಕೆ ಅಂದರೆ ನಾವು ಹೋಲ್ ಇರ್ತಾವೆ, ನೀರು 1/4 ಅಡಿ ಹೋಲು. ಹೋಲಿಗೆ ಎಲ್ಲೆಲ್ಲ ಇದಾವೆ ಆ ಹೋಲಿಗೆ ಇಟ್ಟಿದ್ದಾರೆ. ಫಸ್ಟ್ಗೆ ಭೂಮಿ ತಯಾರಿ ಹೆಂಗೆ ಮಾಡ್ಕೊಂಡಿದ್ರಿ? ಯಾಕಂದರೆ ಆವಾಗ ಬಿಸಿಲು ಜಾಸ್ತಿ ಇತ್ತು. ಆವಾಗ 2 ಸಾಲು ಬಲರಾಮ್ ಹೊಡಿಸಿ, ಲೋಟ್ರ್ ಹೊಡಿಸಿ, ತಿರುಗಿ ಮತ್ತು ಕುಂಟೆ ಹೊಡಿಸಿ, ಸಾಲು ಹೊಡಿಸಿ ನಾಟಿ ಮಾಡಿದ್ವಿ. ಕೆಲವರು ಬೆಡ್ ಮಾಡಿ ಹಾಕ್ತಾರಲ್ಲ, ನೀವು ಹಾಕ್ತಾರೆ. ನಾವು ಬೆಡ್ ಮಾಡಲಿಲ್ಲ. ಈಗ ಮಧ್ಯದಾಗ ಕುಂಟೆ ಹೊಡಿಸಿ ಬೆಡ್ ಹೊಡಿಸ್ಬಿಡೋಣ ಅಂತ. ಗಿಡ ಒಂದು ಸ್ವಲ್ಪ ಪಿಕಪ್ ಆಗಿ ಸ್ವಲ್ಪ ಬೇರೆ ಚೆನ್ನಾಗಿ ಬಿಟ್ಕೊಂಡಾಗ ಆಮೇಲೆ ನೋಡೋದು ಕುಂಟೆ ಹೊಡೆದ್ಬಿಟ್ರೆ ಅದೇ ಮಣ್ಣು ಆ ಕಡೆ ಈ ಕಡೆ ಏರ್ಬಿಡ್ತದೆ. ಅವು ಬೆಡ್ ಆಗ್ತದೆ. ಈಗ ಆವಾಗ ಮೇ 15 ಅಂದರೆ ಅವಾಗ ಇನ್ನೂ ಬಿಸಿಲಿತ್ತು. ಅವಾಗ ಏನಾದರೂ ಗಿಡ ಸಾಯೋದು ಅಂಥದ್ದೇನಾರು ಆಗಿತ್ತಾ? ಗಿಡ ಹೋಗಿದ್ದಾವೆ, ಹೋಗವು. ಈಗ ತಿರುಗಿ ಮತ್ತೆ ತಂದು ಹಚ್ಬೋದು ಅವನ್ನ. ಎಷ್ಟು ಹೋಗಿದ್ದು ಅಂದಾಜು? 10,000 ಸಸಿದಾಗ ಒಂದು 500-700-800 ಸಸಿ ಹೋಗಿರ್ಬೋದು. ಒಂದು 700-800 ಗಿಡ ಹೋಗಿದ್ದಾವೆ. ಇದು ಎಲ್ಲ ಈಗ ಪರವಾಗಿಲ್ಲ. ಬೇರೆ ಟೈಮ್ನಾಗೆ ಬಿತ್ತಿದಾಗ ಹೆಂಗಿದ್ವು, ಈಗ ಮೊನ್ನೆ ಬಿಸಿಲಲ್ಲಿ ಬಿತ್ತಿದಾಗ ಹೆಂಗಿದ್ದಾವೆ ಅಂತ ನಿಮ್ಗೆ ಹೆಂಗೆ ಅನ್ಸುತ್ತಣ್ಣವ್ರೆ? ಈಗ ಸ್ವಲ್ಪ ಈಗ ಒಂದು ವಾರಲಿಸಿ ಒಂದು ಸ್ವಲ್ಪ ಕೂಲ್ಡ್ ಆಗೈತಲ್ಲ, ಅವಾಗಲಿಂದ ಒಂದು ಸ್ವಲ್ಪ ಹಂಗೆ ಚಿಗುರು ಹೊಡ್ತಾ ಇದ್ದಾವೆ. ಪರವಾಗಿಲ್ಲ. ಈಗ ಸ್ವಲ್ಪ ನಾವು ಸಾಲಿಬಾಲಿ ಮನೆ ಬಿಟ್ಟಿದ್ವಿ, ವಾಟರ್ ಸಾಲಬಾಲ್ ಹಾಕಿದ್ರಾ? ಅದಿನ ಅದು ಗಿಡಕ್ಕೆ ಶಕ್ತಿ ತಗೊಂಡಿಲ್ಲ. ಎಲ್ಲ ಇದು ಎಲ್ಲ ಡ್ರಿಪ್ಪಲ್ಲೇ ಹೋಗಂಗೆ ಮಾಡ್ಕೊಂಡಿದ್ರಲ್ಲ? ಹೋಗಂಗೆ ಮಾಡ್ಕೊಂಡಿದ್ವಿ. ಈಗ ಮುಂಗಾರಿನಲ್ಲಿ ಇದು ಮಳೆ ಬರೋ ಟೈಮಲ್ಲಿ ಹಾಕ್ತಿದ್ರಲ್ಲ, ಆವಾಗ ಇರೋಂಥ ಗಿಡಕ್ಕೂ ಈಗ ನೀವು ಮೊನ್ನೆ ಬೇಸಿಗೆಯಲ್ಲಿ ಹಾಕಿರೋ ಗಿಡಕ್ಕೂ ಹೆಂಗಿದ್ದಾವೆ? ಮಳೆಗಾಲ ಅಂದ್ರೆ ಅದು ಭೂಮಿ ಅತಿ ಹೆಚ್ಚಾಗಿ ತಂಪಾಗಿರ್ತತೆ. ಅವಾಗ ನೀನು ಹಾಕಿರೋ ಗಿಡ ಒಂದೂ ಹೋಗಲ್ಲ. ಈಗ ನೀನು ಏನು ಹಾಕಿದ್ರೂ ಹೋಗ್ತಾನೇ ಇರ್ತವೆ. ಈಗ ನೀವು ಮೆಣಸಿನ ಗಿಡ ಹಾಕಿದ್ರಲ್ಲ, ಸ್ವಲ್ಪ ಲೇಟಾಗಿ ಹಾಕಿದ್ದೀನಿ ಅಂತ ಅನಿಸುತ್ತಾ ಅಥವಾ ಬೇಗ ಹಾಕಿದ್ದೀನಿ ಅನಿಸುತ್ತಾ? ಯಾವ ಟೈಮಿಗೆ ಬಂದಿದ್ದರೆ ರೇಟ್ ಸಿಗ್ತಿತ್ತು ಅಂತ ಅನಿಸುತ್ತೆ? ಇಲ್ಲ, ನಾವು ಹಾಕಿರೋದು ಅದು ಸ್ವಲ್ಪ ಇನ್ನೂ ಮುಂಚೆ ಹಾಕಿದ್ರೆ ರೇಟ್ ಸಿಗೋವು. ಈಗ ಏನಾಗೈತೆ ಅಂದರೆ ಈಗೆಲ್ಲ ಹಾಕ್ತಾ ಇದ್ದಾರೆ, ರೇಟು ಹೇಳೋಕ್ಕಾಗಲ್ಲ. ಈಗ ನೋಡಿ 80 ರೂಪಾಯಿ 60 ರೂಪಾಯಿ kg ಮಾರ್ತಾ ಇದ್ದಾರೆ. ರೈತರಿಗೆ ಎಷ್ಟು ಸಿಗುತ್ತೆ? ನಮಗೆ 45-50 40, ಒಂದು 30 ರೂಪಾಯಿ ಸಿಗ್ಬೋದು. 30-40 ರೂಪಾಯಿಗೆ ಸಮಸ್ಯೆ ಇಲ್ಲ ರೈತರಿಗೆ ಸಿಗೋದು. ಈ ನೀರುಳ್ಳಿ ಇವೆಲ್ಲ ಹಾಕ್ಯಂದು ಅವೆಲ್ಲ ಇದಾಗಲ್ಲ. ಈ ಮೆಣಸಿನ ಗಿಡ ಜನ ಮೆಣಸಿನ ಗಿಡ ಭಾಳ ಹಾಕಿದ್ದಾರೆ ಈ ಸರಿ. ನಿಮಗೂ ಗೊತ್ತಿರ್ಬೋದೇನೋ ಅದು, ಯಾಕಂದರೆ ನರ್ಸರಿನಲ್ಲಿ ಗಿಡ ತಂದಾಗನೇ ನೀವು ಕೇಳಿರ್ತೀರ ಹೆಂಗೆ ಹಾಕಿದ್ದಾರೆ ಏನು ಅಂತ. ಒಟ್ಟಿಗೆ ಇದು ಈಗೆಲ್ಲ ಟೊಮೊಟೊ ಹಾಕ್ತಿದಾರಲ್ಲ, ಟೊಮೊಟೊ ಯಾಕೆ ಬೇಡ ಅಂತ ಅಂದ್ಕೊಂಡ್ರೆ ನೀವು? ಟೊಮೊಟೊ ಅದು ಗಿಡ ಕಟ್ಟಬೇಕು, ಬೆಡ್ ಹೊಡಿಸ್ಬೇಕು. ಅಲ್ಲ, ಬೆಡ್ ಹೊಡ್ಸೋಣ ಎಲ್ಲ ಮಾಡೋಣ. ಗಿಡ ಕಟ್ಸೋದು ಭಾಳ ಲೇಬರ್ ಚಾರ್ಜ್ ಬರ್ತದೆ. ಈಗ ಒಂದು ಲೇಬರಿಗೆ 400-500 ರೂಪಾಯಿ ಕೂಲಿ ಕೇಳ್ತಾರೆ. ಮೇಂಟೈನ್ ಮಾಡೋಕ್ಕಾಗಲ್ಲ. ಇದಾದರೆ ಅಷ್ಟು ಖರ್ಚಿರಲ್ಲ. ಇದು ಗಿಡ ಕಟ್ಸೋದು, ದಾರ ಕಟ್ಸೋದು, ಊಟ ಉಡ್ಸೋದು ಏನು ಇರಲ್ಲ. ಜಾಸ್ತಿ ತಗೊಳಲ್ಲ. ಏನು 1-2 ಟೈಮು. ಈಗ ನಿಮಗೆ ಗೊತ್ತಿದ್ದಂಗೆ ನರ್ಸರಿನಲ್ಲಿ ಕೇಳ್ದಂಗೆ ನೀವು ಗಿಡ ತಂದಿದ್ದು ಮೇ 15ಕ್ಕೆ ತಂದು ಹಚ್ಚಿದಿರಿ ಅಂತಂದರೆ, ಅದಕ್ಕಿಂತ ಮುಂಚೆ ಜನ ಗಿಡ ತಗೊಂಡೋಗಿ ನಾಟಿ ಮಾಡಿದ್ದಾರೆ ಅಂತ ಕೇಳ್ಪಟ್ರ ಅಥವಾ ಹೇಗೆ? ಹೌದು, ಗಿಡ ಭಾಳ ಸೇಲ್ ಆಗಿದಾವೆ ಅಂತ ಹೇಳಿದರು. ನರ್ಸರಿಗೆ ತಗೊಂಡೋಗಿ ಹಚ್ಚಿ ತಿರ್ಗಿ ಅಲ್ಲ ಹೋಗಿ ಅವು ಹತ್ಕೊಂಡು ತಿರ್ಗೋ ನೆಕ್ಸ್ಟ್ ಬಂದು ತಿರ್ಗಾ ತಗೊಂಡೋಗಿದ್ದಾರೆ. ಹಿಂಗಾಗಿ ಈಗ ಒಂದು ಸ್ವಲ್ಪ ಮೇ ತಿಂಗಳು ಎಂಡ್ಲಿಂದ ಒಂದು ಸ್ವಲ್ಪ ಗಿಡ ಚೆನ್ನಾಗಿ. ಈಗ ಮಾರ್ಚ್ ಟೈಮ್ನಾಗ ಹಾಕಿರೋ ಮೆಣಸಿನ ಗಿಡಗಳೆಲ್ಲ ಯಾವ ರೀತಿ ಇರ್ಬೋದು? ಅವು ಈ ಬಿಸಿಲಿಗೆ ಹೇಳೋಕ್ಕಾಗಲ್ರಿ ಅವು. ಬಟ್ ಇಳುವರಿ ಸ್ವಲ್ಪ ಇಳುವರಿ ಕಡಿಮೆ ರೇಟ್ ಇರ್ತದಲ್ಲ, ರೇಟ್ಲಿಂದ ಒಂದು ಸ್ವಲ್ಪ ಅವ್ರಿಗೆ ಬ್ಯಾಲೆನ್ಸ್ ಆಗುತ್ತೆ. ನಿಮ್ದು ಈಗ ಮಳೆ ಪಳೆ ಈಗ ಬಿಸಿಲಿನ ಕಡಿಮೆ ಐತೆ, ಮಳೆ ಎಲ್ಲ ಚೆನ್ನಾಗಿ ಬಂದರೆ ಪರವಾಗಿಲ್ಲ. ಎಷ್ಟು ರೂಪಾಯಿಗೆ ಒಂದು ಸಸಿ ತಂದಿದ್ರಿ? ಅವರು ರೂಪಾಯಿಗೆ ಒಂದು ಸಸಿ ಹೇಳಿದರು. ಒಂದು 10% ಕಡಿಮೆ ಮಾಡಿ 90% ತಗೊಂಬಂದಿದ್ರು.
10,000 ಗಿಡ 9,000 ರೂಪಾಯಿ ಕೊಟ್ಟು ತಂದಿದ್ದೀರಾ. ಎಲ್ಲಿಂದ ತಂದಿದ್ರಿ ಸಸಿ? ಮೊದಲು ಚಳ್ಳಕೆರೆಗೆ ತಂದು ಹಾಕಿದ್ವು. ಅವು ಒಂದು ಸ್ವಲ್ಪ ಗಿಡ ಸಣ್ಣ ಕೊಟ್ಟಿದ್ದವು. ಹ್ಞೂ ಅವು ಇನ್ನೂ ಒಂದು ಸ್ವಲ್ಪ ಗಿಡ ಬಲಿಬೇಕಾಗಿತ್ತು. ಎಷ್ಟು ದಿನದ ಗಿಡ ಅಂತ ಹೇಳಿದ್ರು ಅವರು? ಅವರು ಅದೇನೋ ನನಗೆ ಗೊತ್ತಿಲ್ಲ, ನಮ್ಮ ಹುಡುಗ ಇದ್ದ. ತಿರುಗಿ ಮತ್ತೆ ನಾನು ಹೋಗಿ ಅವು ಯಾಕೆ ಭಾಳ ಹೋಗಿಬಿಟ್ವು ಅವು. ತಿರುಗಿ ಮತ್ತೆ ಹೋಗಿ ಕಾನ ಹೊಸಳ್ಳಿಗೆ ತಗೊಂಬಂದೆ ಅವ್ರ ಹತ್ರ ಮಾತಾಡಿ. ಅವು ಮೊದಲವು ಎಷ್ಟು ಹೋಗಿದ್ವು ಭಾಳ ಅಂತಂದರೆ? ಎಲ್ಲ ಪೂರ ಹೋಗಿಬಿಟ್ಟಿದ್ವು ಅವು. ಹೌದಾ? ಏಪ್ರಿಲ್ ಎಂಡಿಗೆ ಇಟ್ಟಿದ್ದೆ. ಓ, ಏಪ್ರಿಲಲ್ಲಿ ಒಂದು ಸರಿ ತಂದು ಅವನ್ನೆಲ್ಲ ಅದು ಸರಿಗೆ ಬಿಸಿಲಿಗೆ ಸರಿ ಬಂದಿಲ್ಲ ಅಂತ ಮತ್ತೆ ಮೇ 15ಕ್ಕೆ ಅಷ್ಟು ನಾಟಿ ಮಾಡಿರೋದು ಇವು. 15ಕ್ಕೆ ನಾಟಿ ಮಾಡಿದ್ವಿ. ಹಂಗಾದ್ರೂ ಸಹ ಇವು ಒಂದು 700-800 ಗಿಡ ಹೋಗಿದ್ದಾವೆ 10,000ಕ್ಕೆ. ಹೋಗಿದ್ದಾವೆ. ರೇಟಿಂದೆಲ್ಲ ಹೆಂಗಾಗ್ಬೋದು ಅಂತ ಅನ್ಸುತ್ತಣ್ಣವ್ರೆ? ರೇಟಿಂದು ಒಟ್ಟು ಮೆಷಿನ್ ಗಿಡ ಏನು ಲಾಸ್ ಆಗೋ ಚಾನ್ಸಸ್ ಇಲ್ಲ. ಅಕಸ್ಮಾತ್ ನಮಗೆ ಈ ಹಸೆಕಾಯಿ ಏನಾನ ರೇಟ್ ಡೌನ್ ಆದರೆ ಹಣಗಾಯಿ ಮಾಡ್ಕೊಬೋದು. ಅದು ಲಾಭನೇ. ಮಳೆ ಬಂದನಿಂದ ಪರವಾಗಿಲ್ಲ, ಗಿಡ ಒಂದು ಸ್ವಲ್ಪ ಚಿಗುರು ಹೊಡೆದವಲ್ಲ? ಒಂದು ಸ್ವಲ್ಪ ಪರವಾಗಿಲ್ಲ, ಎಲ್ಲ ಈಗ ಚಿಗುರು ಹೊಡ್ತಾ ಐತೆ. ಇನ್ಮೇಲೆ ಪಿಕಪ್ ಆಗ್ಬೋದು. ಯಾವ ತಿಂಗಳಿಗೆ ಬರ್ತವೆ ಇವು ಫಸ್ಟ್ನೇ ಕಟಾವು? ಇದು ನಮಗೆ ಇನ್ನೂ ಅನುಭವ ಇಲ್ಲ, ಇನ್ನೂ ಹೊಸ್ದಾಗಿ ಹಾಕಿದ್ವಿ. ಇವು ಕನಿಷ್ಠ ಅಂದ್ರೆ 2.5 ತಿಂಗಳು ಮೇಲ್ಪಟ್ಟೆ ಫಸ್ಟ್ನೇ ಕಟಾವು ಬರೋದು, 3 ತಿಂಗಳು. ಈ ಟೊಮೊಟೊ ಅಂದರೆ ಟೊಮೊಟೊ ಮೆಣಸಿನ್ಕಾಯಿ ಎರಡೂ ಜೊತೆಗೆ ಹಚ್ಚಿದ್ರೆ ಟೊಮೊಟೊ ಬೇಗ ಬಂದ್ಬಿಡುತ್ತೆ. ಬಟ್ ಮೆಣಸಿನ ಗಿಡ ಸ್ವಲ್ಪ ಲೇಟೇ, 3 ತಿಂಗಳಾಗುತ್ತೆ. ಮೆಣಸಿನ ಗಿಡ ಅಂದರೆ ಸ್ವಲ್ಪ ಲೇಟ್ ಆಗ್ಬೋದು. ಇದು ನನಗೆ ಇನ್ನೂ ಇದು ಹೊಸ್ದಾಗಿ ಹಾಕಿರೋದು. ಮೊದಲೆಲ್ಲ ಏನು ಬೆಳೆ ಬೆಳೀತಿದ್ರಿ? ಮೊದಲೆಲ್ಲ ನಾನು ನೀರುಳ್ಳಿ ಬೆಳೀತಿದ್ದೆ. ಈ ವರ್ಷ ಹಾಕಿಲ್ಲ ನೀರುಳ್ಳಿ? ದಾಳಿಂಬ್ರೆ ಹಾಕಿದ್ದೆ. ದಾಳಿಂಬೆ ತೆಗೆದು ಮತ್ತೆ ತಿರುಗಿ ದಾಳಿಂಬ್ರೆ ಹಾಕಿದ್ದೀನಿ. ದಾಳಿಂಬೆ ಎಷ್ಟು ವರ್ಷದಿಂದ ಹಾಕಿದ್ರಿ ಮೊದಲು? ಈ ಮೊದಲು 3 ವರ್ಷ ಮುಂಚೆನೇ ಹಾಕಿದ್ದೆ. ದಾಳಿಂಬೆ ಭಾಳ ಲಾಂಗ್ ಟರ್ಮ್ ಬೆಳೆ ಎಲ್ಲ ಬರುತ್ತೆ, ಯಾಕೆ ತೆಗೆದ್ರಿ? ಇಲ್ಲ, ಅದು ಪ್ಲಾಟ್ಗಳು ನಾವು ಚೇಂಜ್ ಮಾಡ್ಕೊಂಡ್ವಿ. ಅಲ್ಲಿ 7 ಎಕರೆ ಇತ್ತು, ಅವರು ನಮ್ಮ ಅಣ್ಣವ್ರು ಇಬ್ಬರು ಮಾಡ್ಕೊಂಡ್ರು. ಇದು 3 ಎಕರೆ 3.5 ಎಕರೆ ಇದು ನಾನು ಮಾಡ್ಕೊಂಡೆ. ಈ ಮೆಣಸಿನ ಗಿಡ ಅಲ್ಲಿ ಆ ಕಡೆ ಕಾಣಿಸ್ತಿರೋದು ದಾಳಿಂಬೆನಾ? ಆ ಕಡೆ ಕಾಣಿಸ್ತಿರೋದು ದಾಳಿಂಬೆ. ಈಗ ಮತ್ತೆ ಪಪ್ಪಾಯ ಇಡಬೇಕು ಈಗ ದಾಳಿಂಬೆ ಸೆಂಟ್ರಲ್ಲಿ. ದಾಳಿಂಬೆ ಸೆಂಟ್ರ್ನಲ್ಲಿ. ಇದು ಖರ್ಚೆಲ್ಲ ಎಷ್ಟು ಬಂದೈತಿ ಇದು ಮೆಣಸಿನ ಗಿಡದ್ದು? ಇದು ಈಗ ಸಸಿದು ಒಂದು 10,000 ರೂಪಾಯಿ, ಬೇಸಾಯ ಹೊಡಿಸಿರೋದು ಅದು ಒಂದು ಎಲ್ಲ ಒಂದು 25,000 ರೂಪಾಯಿ ಲೆಕ್ಕ ಬಂದದ್ದು ಇದು ಖರ್ಚು. ಮನೆ ಕಳೆ ತೆಗ್ದಿರೋದು ಇಲ್ಲಿಗೆ. ಈಗ ಕಳೆನ ತೆಗೆಸಿದ್ರ ಅಲ್ಲ ಫಸ್ಟ್ನೇ ಕಳೆನಾಶಕ ಸ್ಪ್ರೇ ಮಾಡೋದು? ಇಲ್ಲ, ಸ್ಪ್ರೇ ಮಾಡೋಣ ಅಂದ್ಕೊಂಡ್ವಿ. ಇವು ಯಾಕೆ ಗಿಡ ಒಂದು ಸ್ವಲ್ಪ ಪಿಕಪ್ ಇದ್ದಿಲ್ಲ. ತಿರ್ಗಾ ಅದು ಕಳೆನಾಶಕ ಪವರಿಗೆ ಅದಕ್ಕೆ ಗಿಡ ಜಲ್ದಿ ಎದ್ದಾಳಲ್ಲ ಅಂತ ನಾನು ಕಳೆನ ತೆಗಿಸ್ತೆ. ಅದು ಕಾಂಗ್ರೆಸ್ ಹೋಗಲ್ಲ ಅಂತದು. ಕಾಂಗ್ರೆಸ್ ಗಿಡ ಹೋಗಲ್ಲ, ಹುಲ್ಲು ಒಂದು ಹೋಗ್ತತ್ತ ಅಂತ ಹೇಳಿದ್ರು ಅವರು. ಹುಲ್ಲು ಜಾತಿ ಅಷ್ಟೇ ಹೋಗೋದು. ಈ ಕಾಂಗ್ರೆಸ್ ಗಿಡ ಬೇರೆ ಹಿಂಗೆ ಅಗಲ ಎಲೆ ಬೆಳೆ ಅಂತವು ಹೋಗಲ್ಲ, ಎಲೆ ಇರೋಂಥದ್ದು ಹೋಗಲ್ಲ ಇದು. ಅದು ಹೋದ್ರೆ ಗಿಡ ಹೋಗ್ತತ್ತ ಅಂದರು. ಹಂಗಾಗಿ ಉಂಡುಗಳನ್ನ ತೆಗಿಸ್ಬಿಟ್ಟು ನಾನು. ಕಳೆ ಎಷ್ಟಾಗಿತ್ತು? ಹೆಚ್ಚು ಕಮ್ಮಿ 1 ಎಕರೆ ಅದೇ ಇದು. ಕಳೆ ಒಂದು 10 ಅಡಿ.